ದೊಡ್ಡ ಸಂತ್ರ ಇರ್ಬೇಕ ಹಿರಿಯರವ ನಾನು ವಿಚಾರಿಸಿ ನೋಡ್ತೀನಿ. ಅದರ ಅದರ ಶರೀಫು ಏನು ಗೊತ್ತು ತಂದೆ ಮಗಳ ಯಾಕ ಅದರ ಇದ ಸರಿ ಅಂತಾರ ಸರ್ ಬಿಡವ ಯಾಕ್ರಿ ಅಜ್ಜಾರ ನಾವು ಮಡಿಲ್ಲ ಹೊಂಟಿವಪ್ಪ ಜಳಕ ಮಾಡ್ಕೊಂಡು ಯಾಕ ಸರಿ ಆಯ್ತು ಬೇಡ ಸರಿ ಸರಿ ಅನ್ನಕತ್ತಿರಲ್ಲ ಯಾಕಂದಿರ ಮತ್ತ ಹೇ ಬಾಲೆ, ನಮ್ಮ ಗುರುಗಳು ಶರೀಫ ಅಂದಿದ್ದು ನಿನಗಲ್ಲ, ನಮಗೆ. ಸರಿ ಮತ್ತೆ ನಿನಗೆ ಏನಾಗಿತ್ತಪ್ಪ ದಾಡಿ ಸ್ವಚ್ಛಗೆ ಮೈ ತಗೊಂಡ್ಬರಕ್ಕ ಅವಾಗ ಹೇಳಿದ್ನಲ್ಲ ಹೇ ಬಾಲೆ, ಅರೇ ಬುಡ್ಡ, ನಿಮ್ದು ಸ್ವಲ್ಪನೂ ಬುದ್ಧಿನೇ ಇಲ್ಲ ಅಂತೀನಿ. ನಿಮ್ಮಂತವ್ರಿಗೆ ನಮ್ಮ ಗುರುಗಳೇ ಇಂಥವ್ರಿಗೆ ಎಷ್ಟೋ ಅಂತಿರಲ್ಲ ಗುರುಗಳೇ. ಮೂರ್ಖ ಮೂರ್ಖ ಮೂರ್ಖಿದ್ದ ಹೇಳಿದಲ್ಲ. ನಮ್ಮ ಗುರುಗಳು ಶರೀಫ ಅಂದಿದ್ದು ನನಗೆ. ಯಾಕಂದ್ರ ನಾವು ಶಿಶಿನಾಳ್ ಶರೀಫರು, ಅವರು ಗುರು ಗೋವಿಂದ ಭಟ್ರು ಅದರ. ಏನ ಶಿಶುನಾಳ ಶರೀಫ್ರು ಗೋವಿಂದ ಭಟ್ರ ತಪ್ಪ ತಪ್ಪಾತಪ್ಪ ತಂದೆ ತಪ್ಪಾತ ಮಗಳ ಬಾರ ಒಂದ್ ಸ್ವಲ್ಪ ಆಶೀರ್ವಾದ ತಗೋಣ ಅದರ ಆಶೀರ್ವಾದ ಮಾಡಿ. ಯಪ್ಪ ನಿನಗೇನು ಬುದ್ಧಿ ಗಿದ್ದಿ ಆಯ್ತಿಲ್ಲ ಅಂತ ಮತ್ತ ಅವ್ರು ಶರೀಫು ಮತ್ತೇನು ಮಾಡುವುದು ಗುರುದೇವ? ಈ ಬಾಲೆಗೆ ಸರಿಯಾಗಿ ತಿಳಿಸಿಬೋಲು. ನಮ್ಮ ಬಗ್ಗೆ ತಿಳಿಯದೆ ಅನುಮಾನ ಪಡುತ್ತಿರುವಳು. ನಾವು ಎಂತ ಪವಾಡ ಪುರುಷರೆಂದು ಈ ಬಾಲೆಗೆ ಸರಿಯಾಗಿ ತಿಳಿಸಿಬೋಲು. ತಿಳಿಯಿತೆ? ಆಯ್ತು ಗುರುದೇವ, ಚೆನ್ನಾಗಿ ತಿಳಿಸಿ ಬೋಳುತ್ತೇನೆ. ಏ ಬೇಲೂರ ಬಾಲೆ, ನಮ್ಮ ಗುರುಗಳು ಎಂತ ಪವಾಡ ಪುರುಷರೆಂದರೆ ಅವರು ಗೋಕಾಕ ಕದರ ಭಾಷಾ ಗಜಮಾಮುತ್ಯ ಜಲಗರ ಸ್ವಾಮಿ. ಏ ಬಾಲೆ, ಅವರಿಗೇನಾದರೂ ಕೋಪ ಬಂದು ನಿಮ್ಮನೆ ಶಾಪ ಕೊಟ್ಟರೆ ನೀನು ನಿಂತ ಜಾಗದಲ್ಲೇ ಹೆಣ್ಣು ನಾಯಿಯಾಗಿ ಹೋಗುವೆ. ತಪ್ಪಾತಪ್ಪ ತಂದೆ ನಿಮ್ಮ ಕಾಲು ಮಾಡ್ತೀನಿ ಹಂಗ ನೀನು ಸ್ವಲ್ಪ ಸುಮ್ಮನೆ ಇರವ. ಇವ್ರು ಹಿಂದ ಸರಿಪತ್ತ ಗೋವಿಂದ ಭಟ್ರ ಅದಾರ. ಹಿಂದಗಡೆ ಅವ್ರಿಗೆ ಸಿಟ್ಟು ಬಂದು ನಿನ್ನ ನಾಯಿ ಮಾಡಿಬಿಟ್ರ ಇಲ್ಲಿದಾರಲ್ಲ ಊರಾಗಿನವೆಲ್ಲ ಗಂಡ ನಾಯಿ ನಮ್ಮ ಮನೆ ಮುಂದ ನಾವು ಬಂದು ಟೆಂಟ್ ಹೊಡಿತೇವ. ಅದ್ರಾಗ ಸ್ವಾತಿ ಮಳೆ ಐತಿ, ಎಲ್ಲ ಸೀಸನ್ ಐತಿ. ನೀವು ಸ್ವಲ್ಪ ಸುಮ್ಮನೆ ಇರು. ನಿಮ್ಮವನು ಏಳ್ರ ಗುಡ್ದವ್ರ ಅಲ್ಲದೆ ಯಪ್ಪ ನಿನಗೆ ಏನಾರ ಐತೆ ಅಂತೀನಿ. ಅಲ್ಲ ಯಪ್ಪ ತೆಲ್ಯಾಗಿರೋ ಕೂದಲೆಲ್ಲ ಬೆಳ್ಳಗಾಗಕ ಬಂದ್ರು ನಿನಗೆ ಸರಿಯಾಗ ಬುದ್ಧಿನ ಬರ್ಲಿಲ್ಲಲ್ಲ, ವಯಸ್ಸವ್ರ ರೈಸಿ ಬರ್ಲಿಲ್ಲಲ್ಲ ಯಪ್ಪ ಏನು ಅಲ್ಲ. ಸರಿ ಪಜ್ಜ, ಗೋವಿಂದ ಭಟ್ರ ಸತ್ತು ಎಷ್ಟು ವರ್ಷ ಆತು? ಎಷ್ಟು ವರ್ಷ ಆತು ನಿಮ್ಮ ಅಲ್ಲೇ ಮತ್ತೆ ಸತ್ತೋಗಿರ ಹೆಂಗೆ ಎಂದು ಬರ್ತಾರೋ ನಿಮ್ಮವನ ಅದನ್ನ ತಿಳ್ಕೊ ಮೊದಲ. ಏ ಮಗಳ ಯಾವ್ದು ತಿಳಿಲೇ ನೀವ್ಯಾ ಡೊಂಗಿ ಸಂತ್ರ ಅಂತ ಹೇಳ್ತೀರಿ. ನಮ್ಮ ಪಕ್ಕರ್ ಮೋನೆಯನ್ನ ಜೋತರ ಬಂದೆನ್ನ ನಮ್ಮ ಚಂದ್ರವತಿ ಕರ್ಕೊಂಡ್ ಕಂಡು ಕಟ್ಸ್ಬೇಕಂತ. ಶಿವ ಶಿವ ಶಾಂತಂ ಪಾಪಂ ಶಾಂತಂ ಪಾಪಂ. ಅಯ್ಯೋ ದಡ್ಡ ಚಿಕಾಮಣಿಯೇ, ಆಕಿ ಯಾರೋ ಶಾಂತಮ್ಮ ಪಾಪಮ್ಮ? ಪಾಪಂ ಅಲ್ಲ, ಪಾಪಂ ಪಾಪಂ. ಪಾಪಂ ಪಾಪಂ. ಶಿವ ಶಿವ ಶಾಂತಂ ಪಾಪಂ ಶಾಂತಂ ಪಾಪಂ. ಅಯ್ಯೋ ದಡ್ಡ ಚಿಕಾಮಣಿಯೇ, ನೀವು ತಿಳಿದುಕೊಂಡಿರುವ ಹಾಗೆ ನಾವು ಗುರು ಗೋವಿಂದ ಭಟ್ಟರು, ಇವರು ಶರೀಫಜ್ಜರ್ ಅಲ್ಲ. ಏರ್ ಬಾ, ಏನ್ ಬೋಲಾಕತ್ತಿ? ಸ್ವಲ್ಪ ವಿಚಾರ ಮಾಡ್ಯಾರ ಬೋಲ ಪಿಂಡ್ರಿಕೆ. ಶರೀಫ, ನಾನು ಎಲ್ಲವನ್ನು ತಿಳಿದುಕೊಂಡೇ ಬೋಲ್ತಾ ಇದ್ದೀನಿ. ನೀನು ಸ್ವಲ್ಪ ಸುಮ್ಮನಿರು. ಅವ್ರ ಬಾಯಿಗೋಸಿ ನೀರು ಬಿಡ್ರಲ್ಲ. ನೀರ್ಗಿರಲ್ಲ ಸಾಲದಿಲ್ಲದಕ್ಕೆ ಬೀರ ಬಿಡ್ಬೇಕು. ಯಜಮಾನ್ರೆ, ಮಠ ಮಂದಿರಗಳಲ್ಲಿ ಸ್ವಾಮಿಗಳು ಸತ್ತರೆ ಅವರ ಹೆಸರಿನ ಮೇಲೆ ಮರಿ ಸ್ವಾಮಿಗಳನ್ನು ಬಿಡುವುದಿಲ್ಲವೋ ಅವರ ಹಾಗೆಯೇ ನಾನು ಮರಿ ಗೋವಿಂದ ಭಟ್ಟರು. ಯಪ್ಪ ಉಳ್ಕೊಂಡ್ಯಪ್ಪ ಯಪ್ಪ, ಎಲ್ಲಿ ಕಟಸ್ಥಾನಂತ ಮಾಡಿದ್ದೆ. ಹೌದ್ರಿ ಅದರ ಅವರು ಮರಿ ಗೋವಿಂದ ಭಟ್ರು, ನಾವು ಮರಿ ಶಿಶಿನಾಳ್ ಶರೀಫ್ ಅದ ನೋಡ್ರಿ. ಆತಪ್ಪ ಒಪ್ಕೊಂತೀವಿ. ಇವಾಗ ನೀವು ನಿಜವಾದ ಸಂತರ ಆಗಿದ್ರ ಅದ
ಶಿಶುನಾಳ ಸರಿಪಜರ್ ಅದರಲ್ಲ ಅವ್ರು ಇದ್ದಾಗ ಗೊಡ್ಡ ಬಿದ್ದಿ ಎಮ್ಮೆನ ದುಂಬ ಚಪ್ಪರಿಸಿ ಹಾಲು ಹಿಂಡಿದ್ರಂತಪ್ಪ. ಹಂಗ ನೀವ್ ಏನಾದ್ರೂ ಹಾಲು ಹಿಂಡಿದ್ರ ಅವಾಗ ಒಪ್ಕೋತೀನಿ ನಿಮಗ ನಿಜವಾದ ಸಂತರು ಅಂತ ಏನಪ್ಪ. ಅಯ್ಯೋ ಹುಚ್ಚಿ, ಇದರಲ್ಲೇನಪ್ಪ ಮಹಾವಿದ್ಯೆ ಇದೆ? ಇದನ್ನು ನಾನು ಧಾರಾಳವಾಗಿ ಮಾಡುತ್ತೇನೆ. ಟೇರ್ ಬಾ ಗುರುಜಿ, ಅದನ್ನು ನಾನು ಮಾಡುತ್ತೇನೆ. ತುಪ್ಪ ಚಪ್ಪರಿಸಿ ಶರೀಫ, ಮತ್ತೇನು ಮಾಡುವುದು ಗುರುದೇವ? ನೀನು ಸ್ವಲ್ಪ ಸುಮ್ಮನಿರು, ಅದನ್ನು ನಾನು ಮಾಡುತ್ತೇನೆ. ಇಲ್ಲ ಗುರುಜಿ, ಆ ಪವಾಡವನ್ನು ಗುರು ಗೋವಿಂದ ಭಟ್ಟರಲ್ಲ, ಆ ಪವಾಡವನ್ನು ಮಾಡಿದ್ದು ಶಿಶುನಾಳ ಸರಿಪಜರ್. ಎಲ್ಲ ಮಂಜನ ಮಗನ ಏನಿಟ್ನರಿ ಮಗ. ಹಾ, ಹಾಗೆ ಆಗಲಿ ಶರೀಫ, ಇದನ್ನು ನೀನೇ ಮಾಡು. ಅಪ್ಪಣೆ ಗುರುಗಳೇ. ಹಾ ಬಾಲೆ, ಬಾ ಇಲ್ಲಿ ಬಗ್ಗಿ ನಿಲ್ಲು, ತುಪ್ಪ ಚಪ್ಪರಿಸಿ ಪವಾಡ ಮಾಡುತ್ತೇನೆ. ಅರೆ ಇಸ್ಕಿ, ನೀವೇ ಬೋಲಿದ್ರಿ ಅಲ್ಲ ದುಬ್ಬ ಚಪ್ಪರಿಸಿ ಹಾಲು ಹಿಂಡ್ರಿ ಅಂತ. ಸಾಬಣ್ಣ ಅಲ್ಲಲೇ ನಮ್ಮ ಮಗಳನ್ನ ಎಲ್ಲಿ ಕಡೆ ಏನಪ್ಪ ತುಪ್ಪ ಚಪ್ಪರಿಸಿ ಹಿಂಡಾಕ ಅಲ್ಲಲೇ ನನ್ನ ಮಗಳು ಶರೀಫ, ಮತ್ತೇನು ಮಾಡುವುದು ಗುರುದೇವ? ನಿನಗೆ ಮನುಷ್ಯ ಯಾರು ಹೆಣ್ಣು ಯಾರು ಅಷ್ಟು ಗೊತ್ತಾಗುದಿಲ್ಲವೇನೋ ಮೂರ್ಖ. ತಪ್ಪಾಯಿತು ಗುರುದೇವ, ನಾನು ಯಾವಾಗ ಬೆಳೆ ಮಾಡಕ್ ಬಂದೈತೆ ಅಂತ ಕೆತ್ತಲಕ್ಕ ಕೈ ಹಾಕಿಬಿಟ್ಟಿದ್ದೆ. ಮಾಡು. ಅವನು ನನಗೆ ಯಾಕೋ ಡೌಟ್ ಬರಕತ್ತೈತಿ. ಹೌದು ಬಿಡ್ರಪ್ಪ, ಸಂಜೆ ಮುಂದೆ ಸಂತಾಡೋ ಸಂತರ ಹೋಗ್ಲಿ ಬಿಡ್ರಿ. ನೀವು ದುಬ್ಬ ಚಪ್ಪರಿಸಿ ಹಾಲು ಹಿಂಡೋದು ಬ್ಯಾಡ. ಇವಾಗ ಇನ್ನೊಂದು ಹೇಳ್ತೀನಿ. ಹೋದ ವಾರ ನಾ ಸಂತೆಗೆ ಹೋದಾಗ ನಂದು ಒಂದು ಉಂಗುರ ಕಡ್ದೋಗಿತ್ತು, ಅದು ಬಂಗಾರದ್ದು. ಅದನ್ನೇನಾದ್ರೂ ನೀವು ಹುಡುಕೊಟ್ರ ಇವಾಗಲೂ ಒಪ್ಕೋತೀನಿ, ನೀವಿಬ್ರು ನಿಜವಾದ ಸಂತರ. ಏನಪ್ಪಪ್ಪ? ಹೌದೌದು ಹೌದು ಹೌದು. ಹೌದ್ರಲ್ಲೇ ಮಕ್ಕಳ, ಇಲ್ಲಂದ್ರ ತುಂಗಿ ಸಂತ್ರ ಅಂತ ತಿಳ್ಕೊಂತೀವಿ. ಶಿವನೇ ಚೆನ್ನ ಬಸವ, ಇದರಲ್ಲೇನು ಮಹಾವಿದ್ಯೆ ಇದೆ? ಕಳೆದಿರುವ ನಿಮ್ಮ ಉಂಗುರವನ್ನು ನಾನು ಹುಡುಕಿ ಕೊಡುತ್ತೇನೆ. ಗುರುಜಿ, ಯಾಕೆ ಇಷ್ಟ ಅವಸರ ಮಾಡಕಂತೀರಿ? ನಿಧಾನಕ್ಕೆ ವಿಚಾರ ಮಾಡಿ ಹುಡುಕಿ ಕೊಟ್ಟಿದ್ದೆ ಅವ್ರದ್ದು, ಅದ್ರಾಗ ಬಂಗಾರ ಅಂತದ. ಶರೀಫ, ನಾನು ಎಲ್ಲವನ್ನು ತಿಳಿದುಕೊಂಡೇ ಬೋಲ್ತಾ ಇದ್ದೀನಿ, ನೀನು ಸ್ವಲ್ಪ ಸುಮ್ಮನಿರು. ಹಾ ಭಕ್ತರೇ, ನೀನು ಅರ್ಧ ಅದು ಮಾತಾಡ್ತಿ, ಇದು ಅರ್ಧ ಇದು ಮಾತಾಡ್ತಿ, ಹೆಂಗದು? ಮಿಕ್ಸ್ 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 ಫ್ರೂಟ್ಸ್ ಒಂದು. ಹಾ ಭಕ್ತರೇ, ಈಗ ನೀವು ನಿಮ್ಮ ಕಣ್ಣನ್ನು ಮುಚ್ಚಿ, ನಾನು ನನ್ನ ಪವಾಡದಿಂದ ನಿಮ್ಮ ಉಂಗುರವನ್ನು ನನ್ನ ಕೈಯಲ್ಲಿ ತರಿಸುತ್ತೇನೆ. ಯಪ್ಪ, ಇವತ್ತು ಅದು ಏನಾತ ಆಗತ್ತಾ ಆಗಲೇ ಹೋಗ್ಲಿ ಅಪ್ಪ. ನೀವು ಕಣ್ಣು ಮುಚ್ಚು. ಇವತ್ತು ಉಂಗುರ ಬರಲಿಲ್ಲ ಅಂದ್ರ ಕಣ್ಣು ಮುಚ್ಚಿ ಅಂದ್ರೆ ನಾನು ಕಣ್ಣು ಮುಚ್ಚಿ. ಏನ್ ಗೋಲಾಕತ್ತಿ? ಯಾಕ ಇದು ಎಡವಟ್ಟಾದಂಗ ಕಾಣಕತ್ತೈತಿ? ಶರೀಫ, ಮತ್ತೇನು ಮಾಡೋದು ಗುರುದೇವ? ಈ ಗುರುಗಳೆಂದರೆ ಏನೆಂದು ತಿಳಿದಿರುವೆ ನೀನು? ಗಜ್ಜಾ ಮುಟ್ಟಿ ನೀನು ಸ್ವಲ್ಪ ಸುಮ್ಮನಿರು, ಅದನ್ನು ನಾನು ಮಾಡುತ್ತೇನೆ. ಹಾ ಭಕ್ತರೇ, ಈಗ ನೀವು ನಿಮ್ಮ ಕಣ್ಣನ್ನು ಮುಚ್ಚಿಕೊಂಡು ನಿಲ್ಲಿ. ಆಯ್ತ್ರಿ ಗುರುಗಳ, ಹಂಗ ಮಾಡ್ತೀವಿ ಮಗಳ. ಏ ಮಂಜಂದು ಮಗನ ಮಲ್ಲ, ಇನ್ನು ಕಟ್ಟಿಸ್ಬೇಕಂತ ಕರ್ಕ ಮಂಜಿ ಮಗನ. ಏ ಅವರು ಕಣ್ಣು ಮುಚ್ಕೊಂಡಾರ, ಈ ಊಟ ಬರತ್ಲಕ ಜೀವ ಉಳಿತಾವು. ಲೇ ಬಾರ್ಲಿ ಬಾಯ್, ಯಪ್ಪ ಮುಚ್ಕೊಂಡಿ ಏನ? ಯಾಕೆ ಎದುರ್ತಿಲ್ಲ? ಲೇ ಮುನ್ನ, ಅದು ನಾನು ಹೇಳ್ಬೇಕಾದ್ರ ಈಗೇನು ಉಂಗ್ರ ಹುಡುಕಿ ಕೊಡ್ಬೇಕಿಲ್ಲ, ನೀನು ಸ್ವಲ್ಪ ಟೇರ್ ಮಗನ. ಹಾ ಭಕ್ತರೇ, ಸ್ವಾಮಿ ಬರ್ಬೋದು. ಸ್ವಾಮಿ ಭಕ್ತರೇ, ಸ್ವಾಮಿ ಇವಾಗ ನಿಧಾನವಾಗಿ ನಿಮ್ಮ ಕಣ್ಣನ್ನು ಬಿಟ್ಟು ನೋಡಿ. ಹೌದಲ್ಲವೇ ಮಗಳ, ಇದು ನಿಂದ ಉಂಗ್ರ. ತನ್ನವ ತಪ್ಪ ತನ್ನ. ತಪ್ಪಾದ್ರಿ ಸ್ವಾಮಿಗಳೇ.
ಅಂದ್ಬಿಟ್ಟು ಸ್ವಾಮಿಗಳೇ ತಪ್ಪಾತು, ನನಗೆ ಕ್ಷಮಿಸ್ಬಿಡ್ರಿ, ಆ ಉಂಗುರ ಕೊಟ್ಟು ಬಿಡ್ರಲ್ಲ ಅಂತೀನಿ. ಒಂದ್ಸರಿ ಆಶೀರ್ವಾದ ಮಾಡಿ ಸ್ವಾಮಿ. ಯಪ್ಪ ಸರಿ, ಆಶೀರ್ವಾದ ತಗೋತೀನಿ. ಬಾಲೆ ಸ್ವಾಮಿಗಳೇ, ಬಾಲೆ ಸ್ವಾಮಿ ಈಗಲಾದ್ರೂ ಅರ್ಥವಾಯ್ತೆ ಈ ಸಂತರ ಪವಾಡ ಎಂತದ್ದಂತ. ಅರ್ಥ ಆಯ್ತು ಸ್ವಾಮಿ. ಹಾ, ಆಗ ನಾನು ಈಗ ಯಾಕೆ ನಿನ್ನ ಸ್ವಾಮಿ ಕೈಯನ್ನು ಮಾತು ತಡೆಯಲ್ಲ ಅಂದಿಲ್ಲ. ಹಾ ಬಾಲೆ, ಈಗ ನಿನ್ನ ಕೈಯನ್ನು ಕೊಡು, ನಿನ್ನ ಬೆರಳಿಗೆ ಉಂಗುರವನ್ನು ಇಡುತ್ತೇನೆ. ಕೊಡು ಮಗಳ, ನಿನ್ನ ಕೈ ಕೊಡು, ಅಜ್ಜಾರ್ ಇಡ್ತಾರಂತೆ, ನೀನ್ ಹಿಡ್ಸ್ಯ. ಆತಾಯಪ್ಪ, ನೀ ಹೇಳೋದೆ ಚೆನ್ನಾಗಿ ಕೊಡೋದಕ್ಕ. ಸ್ವಾಮಿ ಸಂದ್ರ, ನೀವು ಹೇಳಕ್ ಮಾಡ್ಕೊಂಡ್ಲಾರ್ದಂಗೆ ಇರಕ್ಕಾಗತ್ತೇನ? ನೀವ ನಿಮ್ಮ ಕೈಯಾರೆ ಉಂಗುರ ಇಡ್ತೀನಂದ್ರೆ ನನ್ನಂತ ಭಾಗ್ಯಶಾಲಿ ಯಾರೂ ಇಲ್ಲ. ಅಂತೀನಿ ಯಾರನ್ನೇ ರುಚಿ ಅದರದಲ್ಲಿ ತಡಿತಾರೋ, ನೀವು ಗಾಬ್ರ ಆಗ್ಬೇಡ್ರಿ, ಇದ ಗಾಬ್ರ ಆಗತ್ತೆ. ಏಯ್ ಉಂಗುರ ಇಲ್ಲ ಹಾಕೊಂಡು ಹೆಂಗ ಹಾಕಿ ಮಗ ನೀವು ಬಿಚ್ಚ ಅವ್ರನಿಗ ಬೋಸುಡಿಕ ಅನ್ನಕತ್ತಾರ. ಸಂದ್ರಪ್ಪ ಮೇಲೆ ಅನ್ನಬಾರ್ದ? ಯಪ್ಪ! ಯಾಕೆ? ನೋಯಕತ್ತದ, ನಿಧಾನಕ್ಕೆ ಏನು ಅನ್ನು ಯಪ್ಪ ಇವ್ರಿಗ? ಗುರುಗಳ ಸ್ವಲ್ಪ ನಿಧಾನ ದೂಡ್ರಿ, ನನ್ನ ಮಗಳದು ಇನ್ನೂ ಚರ್ಮ ಎಳೆದೈತಿ, ಮತ್ತೇನಾರ ಹರ್ಕೊಂಡ್ ಗಿರ್ಕೊಂಡಿತ್ತು. ಬಾಲೆ ಸ್ವಲ್ಪ ಸಮಾಧಾನ ಮಾಡಿಕೊ. ಆಗಿಲ್ಲ. ಬಾಲೆ, ನಿಮ್ದು ಮೈ ಸ್ವಲ್ಪ ಬಿಡು. ನಮ್ದು ಗುರುಗಳು ನಿಧಾನಕ್ಕೆ ದೂಡ್ತಾರೆ. ಗುರುಗಳೇ ಅವಳಾಕಿ ದೇಬ್ರಿ ಅತ್ಲಾಗ ಆಗಿಲ್ಲ ಯಪ್ಪ. ಮಗಳ ಹಂಗ ಅರ್ಧಕ್ಕೆ ಬಿಟ್ರೆ ಹೆಂಗವ? ಸ್ವಲ್ಪ ಪೂರ ಹೋಗೋ ಮಟ್ಟ ತಡ್ಕ, ಆಮ್ಯಾಗ ನಿನ್ಗ ನಿಧಾನ ಆಕೈತಿ. ಗುರುಗಳ ನೀವು ಮುಂದುವರಿಸ್ರಿ. ಆಹಾಹಾಹಾಹಾ. ದೇವರು ಬಿಟ್ಟವನ. ಊರ ಹೋತ್ ನೋಡ. ಮಗಳ ಮಗ ಹಾಕಿಲ್ಲ ಯಪ್ಪ, ಹಾಕ. ಮಗಳ ಪೂರ ಹೋಗೈತಿಲ್ವೇ? ಎಲ್ಲಿ ತೋರ್ಸು, ನಾನು ಸ್ವಲ್ಪ ನೋಡ್ತೀನಿ. ಈಗ ನೋಡ್ಕು. ಎಲ್ಲ ಬೆರಕೆ ಇಟ್ಟನಲ್ವೇ? ಪೂರ ಇಟ್ಟನ. ಹೌದ್ರಿ ಅಜ್ಜಾರ, ನಮ್ದು ಗುರುಗಳಿಗೆ ಹಿಡ್ತಾರೆ ಅಂದ್ರೆ ಅವ್ರಿಗೂ ಅರ್ಧಾಗೆ ಮಾಡೋದಿಲ್ಲ, ಪೂರಾ ಬಟ್ಟಿಗೆ ಹಚ್ಚೆ ಇಡ್ತಾರೆ. ಯಾ ಗುರುಜಿ? ಬಾಳ ತಿಳ್ಕೊಂಡಿ ನೋಡಿ, ಇದು ಒಂದ ನೀವು ಮಾಡಿದ ಕರೆ. ಮಗಳ ಈಗ ಮುಗಿತಿಲ್ಲವ ನಿಂದೆ. ನಾನು ಒಂದ್ ಸ್ವಲ್ಪ ಹೊಸ ಕಾಂತಾರ ಮನೆಗೆ ಹೋಗಿ ಬರ್ತೀನಿ. ಇವ್ರಿಗೆ ಒಂದ್ ಸ್ವಲ್ಪ ಕಾಳ ಕಡಿ ಹಾಕಿ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸ. ನಾವು ಹೊಸ ಕಾಂತಾರ ಮನೆಗೆ ಹೋಗಿ ಬರ್ತೀನಿ. ಊಟಾಡಿ ಬರ್ತೀನಿ ನಾನು. ನಮ್ಮ ಪೂಜೆ ಮಾಡ್ರಿ, ಆಶೀರ್ವಾದ. ಹಾ, ಹಾಗೇ ಆಗಲಿ ಭಕ್ತ, ಹೋಗಿ ಬರುವಂತ ನಾವು. ಇಲ್ಲ, ಮುಲ್ಲಾ ಸಾಬ, ಬೆಲ್ಲ ಸಾಬ, ಏನ್ರಲ್ಲಿ ಏನ್ರಲ್ಲಿ ನಿಮ್ಮ ಕಳ್ಳು ವೇಷ ಹಾಕ್ತೀನಿ. ಜಳಕ ಮಾಡಿರಿ. ನಮ್ದು ಯಾರಂತ ನಿಮ್ದು ಗೊತ್ತಾಯ್ತಾ? ಯಾರು ಭಕ್ತರು ಭಕ್ತಾದಿಗಳಲ್ಲಿ ವಿನಂತಿ, ಎಲ್ಲರೂ ಸಮಾಧಾನವಾಗಿ ಇರಬೇಕು. ಜಳಕ ಮಾಡಿ. ತಡಿ ತಡಿ, ಇನ್ನ ಈ ತಡಿ. ಅವರು ಭಕ್ತಾದಿಗಳಲ್ಲಿ ವಿನಂತಿ, ದಯವಿಟ್ಟು ಎಲ್ಲರೂ ಸಾಲಾಗಿ ಬಂದು ಗಂಟಿನ ಹೊಡೆದು ತೆಗೆದುಕೊಂಡು ಹೋಗಬೇಕು. ಬರ್ರಿಯಪ್ಪ ಬರ್ರಿ. ಏ ಬಾಲೆ, ನಮ್ಮ ಗುರುಗಳ ಪಾದ ಪೂಜೆಕ್ಕಾಗಿ ಗೋಕಾಕ್ನಿಂದ ಭೂಮಿಕವರು ಬರೋರಿದ್ರು. ಅದಕ್ಕೆ ಭಕ್ತಾದಿಗಳು ತುಂಬಾ ರಚಿಗೆದ್ದಿದ್ದಾರೆ. ನೀನು ನೋಡೇನ ಒಳ್ಳೆ ಹೇಳಾಯ್ತು. ಹೋಗ್ಲಿ ಬಿಡ. ಆದ್ರೆ ನಿಮ್ಮವ್ರ ಇಂಥ ವೇಷ ಹಾಕೊಳ್ಳೋದ್ರ ನನಗೇನ ಗೊತ್ತಾಗೋದಿಲ್ಲ. ನಾ ಬೆಲ್ಲ ಮಾರ ಮಲ್ಲ ಏನ ಮುಲ ಬೌಂಕ್ ಮತ್ತ ಮಾರ ಬೌಂಕ್ ಬೌಂಕ್ ದಾದ ನಾನ ಅಲ್ಲ ಬಸಂತಿ, ನಾವ ಅಂತ ಅದು ಹೆಂಗ ಕಂಡು ಹಿಡಿದಿ? ಏನು ಚಾಯ್ಸ್ ಸಾಯ್ಸ್ ಕೊಡ್ತೀನಿ ಅಂತ ಮಾಡಿ ತಪ್ಪಿದ್ರಾಗ ಎರಡು ಸಹಿತ ಮೊದ್ಲು ದೂರ ನಿಲ್ಲಪ್ಪ ನೀನು. ಇಟ್ಲ ನಿಂದ್ರತ್ ನಾವ್ ಇಟ್ಲ ದೂರ ಊಟಕ್ಕೆ ಅಲ್ಲ ನೀನು ಊಟ ಗೊತ್ತಾಗೋದಿಲ್ಲ ನಾವು ನಿಮ್ಮವ್ರು.
ಹಂಗ ಇಲ್ಲಿ ಅದು ಸರಿ ನನ್ನ ಹೋಗರ ನಿಮಗೆ ಹೆಂಗ ಸಿಗತ್ತಪ್ಪ ಅಂತೀನಿ ಅದ ತಿಳಿವಲ್ ನನಗ ಹುಚ್ಚಿ ಹಳೆ ಹುಚ್ಚಿ ಅಯ್ಯೋ ಸುಂದರ ಮಾತ್ರ ಸಂತ್ಯಾಗ ಇಬ್ರು ಕೈ ಕೈ ಹಿಡ್ಕೊಂಡು ಹೊಂಟಿದ್ವಲ್ಲ ಆಗ ನಿನ್ನ ಕೈಯ ನುಂಗರ ಕಳಿಸಿ ನನ್ನ ಕೈಯಾಗ ಬಂತು ಮತ್ತೆ ಸಿಕ್ಕರು ಕೊಟ್ರಾತಂತ ಹಂಗ ಇಟ್ಟಿದ್ದ ಆದ್ರೆ ಅದು ಹಿಂಗ್ ಉಪಯೋಗಕ್ಕಂತ ಗೊತ್ತಿರ್ತದೆ. ನೀವೇನ್ ಸಾಮಾನ್ಯದರಲ್ಲ ನೀವು ನೀವೇನ್ ಸಾಮಾನ್ಯದರಲ್ಲ ನೀವು ಏ ಸಮಾನ ಇದ್ದಾರ ನಾವು ಸಾಮಾನ್ಯದರ ನೀವು ಏನ್ ಮಾತಾಡ್ತೀವಿ ಸಮಾನ ಇದ್ದಾರ ನಾವು ಸಮಾಧಾನದಿಂದ ಇದ್ದಾರ ನಾನಂತ ಹೇಳಿದ್ದು ಸಾಮಾನ್ಯದರಲ್ಲ ಸಾಮಾನ್ಯದರಲ್ಲ ಏ, ಜೈ ಬಂದ ಹೋಗ್ಲಿ ಬಿಡ ಹಂಗ ಮಾತಾಡ್ಕೊಂಡು ಇಟ್ಕೊಂಡು ನಮ್ಮಪ್ಪ ಮಚ್ಚ ಕೊಚ್ಚಾಕ್ ಬಿಡ್ತಾರ ಬರ್ತೀನಿ ಮತ್ತೆ ಹೋಗು.